ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನೇ ಆದ್ರೂ ಅತೆ ನೀವು ಪಾಪ ಆರೆಂಜ್ಗೆ ಹೊಟ್ಟೆ ಉರಿಸ್ಬಾರ್ದಿತ್ತು. ಸುಮ್ನಿರಿ ಅಳಿ ಅಂದ್ರೆ ಅವರಿಬ್ರು ಸೇರ್ಕೊಂಡು ನಮ್ ಹೊಟ್ಟೆ ಎಷ್ಟು ಉರ್ಸಿಲ್ಲ ಹೇಳಿ. ಇಬ್ರು ಮನ್ಸಲ್ಲೂ ಅಷ್ಟೊಂದ್ ಪ್ರೀತಿ ಇದ್ರು ಕೂಡ ನಮ್ಮ ಹತ್ರ ಹೇಳ್ಕೊಳ್ದೆ ಎಷ್ಟ್ ಸತಾಯಿಸಿದಾರೆ. ಅತ್ತೆ ಮಾತ್ರೆ ತಗೊಂಡ್ರಾ? ಹಾ ಪಲ್ಲವಿ ತಗೊಂಡೆ. ಇವಾಗ ಸುಸ್ತು ಹೇಗಿದೆ? ಪರವಾಗಿಲ್ಲಮ್ಮ. ಪಲ್ಲವಿ, ವಿಕ್ರಾಂತ್ ಅವ್ರು ಫೋನ್ ಮಾಡಿದ್ರು. ಹೌದಾ? ಬರ್ತೀನಿ. ಏನ್ ದೊಡ್ಡ ಮನುಷ್ರು ಕಾಲ್ ಮಾಡಿದ್ರಂತೆ? ನಿಮ್ಮ ನಾನ್ಯಾಕೆ ನೆನ್ಪು ಮಾಡ್ಕೊಳ್ಳಿ, ನೀವೇ ನನ್ನ ಅತ್ತೆ ಮಗಳ. ಮಾತ್ ತುಂಬಾ ಪರ್ಸನಲ್ ಆಗಿ ಹೋಗ್ತಿದೆ, ಸರಿ ಹೋಗಲ್ಲ. ಛೇ ಎಲ್ಲಾದ್ರೂ ಉಂಟಾ? ನಿಮ್ ಪರ್ಸನಲ್ ವಿಷಯದಲ್ಲಿ ಅದು ನಾನು ಹಾಗೆ ಇನ್ವಾಲ್ವ್ ಆಗೋದಕ್ಕೆ ನಾನ್ ನಿಮಗ್ ಹತ್ರದವನ? ಇಲ್ಲ ಕ್ಲೋಸ್ ಫ್ರೆಂಡಾ? ಇಲ್ಲ ಅಟ್ಲೀಸ್ಟ್ ಫ್ರೆಂಡು? ಅರ್ಥ ಆಯ್ತು ಬಿಡಿ. ಇಂಡೈರೆಕ್ಟ್ ಆಗಿ ನನ್ ಪರ್ಸನಲ್ ವಿಷಯಕ್ಕೆ ಬರ್ಬೇಡಿ ಅಂತ ಹೇಳ್ತಿದ್ದೀರಾ. ಆಯ್ತು ಬಿಡಿ, ಬರಲ್ಲ. ನಿಮ್ ಕತೆ ಪುರಾಣಗಳೆಲ್ಲ ನನಗ್ ಬೇಡ. ಅಲ್ಲ ನಿಮಗ್ ಟೈಮ್ ಸೆನ್ಸ್ ಇಲ್ವಾ? ಎಷ್ಟ್ರಿ ಟೈಮು? ಯಾಕ್ರಿ ಬಂದಿಲ್ಲ ಆಫೀಸ್ಗೆ? ಅತ್ತೆ ತಲೆ ಸುದ್ ಬಂದ್ ಬಿದ್ದಿದ್ರು, ಅದಕ್ಕೆ ಸ್ವಲ್ಪ ಲೇಟಾಗಿ ಆಫೀಸಿಗೆ ಬರೋಣ ಅಂದ್ಕೊಂಡೆ. ಸುಳ್ಳು ಹೇಳ್ಬೇಡಿ ಪಲ್ಲವಿ ಅವರೇ. ನಾನ್ ಯಾಕೆ ಸುಳ್ಳು ಹೇಳೋದು? ಸಾಕ್ ಸುಮ್ನೆ ಇರ್ತೀರಾ? ಈಗ ತಾನೇ ನಿಮ್ಮ ಅತ್ತೆ ಅವ್ರ ಹತ್ರ ನಾನ್ ಮಾತಾಡಿದ್ದೀನಿ, ಅವ್ರು ಚೆನ್ನಾಗೇ ಇದ್ರು. ಅಂದ್ರೆ ನಾನ್ ಸುಳ್ಳು ಹೇಳ್ತಿದ್ದೀನಾ? ಯಾರಿಗ್ ಗೊತ್ತು? ನೀವೇ ನನ್ನ ಹತ್ರ ನಿಜನ ಹೇಳ್ತೀರಾ? ಕೇಸ್ ವಿಷಯದಲ್ಲಿ ನನಗೆ ಗೊತ್ತಿಲ್ದಿರೋ ಹಾಗೆ ಕೆಲಸಗಳನ್ನ ಮಾಡ್ತಾ ಇದ್ರಲ್ಲ, ಇದು ಹಾಗೆ ಇರುತ್ತೆ. ಯಾವ್ದೋ ವಿಚಾರನ ತಗೊಂಡ್ ಬಂದು ಕೆಣಕ್ ಬೇಡಿ ವಿಕ್ರಾಂತ್ ಅವ್ರೆ. ನಿಮ್ ಮನ್ಸಲ್ಲಿ ಅದೇನಿದೆ ಅಂತ ನೇರವಾಗಿ ಹೇಳಿ. ಇವಾಗ ಹೇಳ್ಕೊಂಡೇನ್ ಪ್ರಯೋಜನ ಹೇಳಿ? ಎಲ್ಲ ಮುಗ್ದೋಯ್ತಲ್ಲ. ನನ್ಗೊಂದ್ ಮಾತು ಹೇಳ್ದೆ ಯಾವ್ದೋ ಹುಡುಗಿನ ಒಪ್ಕೊಂಡು ಎಲ್ಲ ಮುಗ್ದೋಯ್ತು ಅಂತ ಎಷ್ಟು ಆರಾಮಾಗಿ ಹೇಳ್ತಿದ್ದಾರೆ. ಹೌದೌದು, ಯಾರು ಯಾರಿಗೋಸ್ಕರನೂ ಕಾಯಲ್ಲ ಅಲ್ವಾ? ಸುಮ್ನೆ ಫ್ರೆಂಡ್ಶಿಪ್ ಬೆಸ್ಟಿ ಅನ್ನೋದೆಲ್ಲ ಭ್ರಮೆಗಳು. ಅಲ್ಲ, ಎಷ್ಟು ನೇರವಾಗಿ ಹೇಳ್ತಾ ಇದಾರೆ ನೋಡು. ಅಲ್ಲ, ಆಫೀಸ್ ವಿಷಯವಾಗಿ ಏನೋ ಒಂದು ಇಂಪಾರ್ಟೆಂಟ್ ಕೆಲ್ಸಗಳಿರುತ್ತೆ, ಅದ್ರ ಬಗ್ಗೆ ನಿಮ್ಮ ಹತ್ರ ಮಾತಾಡ್ಬೇಕು ಅಂದ್ರೆ ಹೇಗೆ ಕಾಂಟ್ಯಾಕ್ಟ್ ಮಾಡೋದು? ಒಂದು ಫೋನ್ ತಗೊಂಡು ಹೋಗ್ಬೇಕು ಅನ್ನೋ ಬೇಸಿಕ್ ಕಾಮನ್ ಸೆನ್ಸ್ ಇಲ್ವಾ ನಿಮ್ಗೆ? ಅತ್ತೆ ತಲೆ ಸುದ್ ಬಿದ್ರಲ್ಲ, ಗಾಬರಿ ಆಯ್ತು, ತಕ್ಷಣ ಕೋಡ್ ಹೋದೆ. ಆ ಗಾಬ್ರಿಲಿ ಫೋನ್ ನೆನ್ಪಾಗಿಲ್ಲ. ಈಗ ಅದನ್ನೇ ದೊಡ್ಡದ್ ಮಾಡ್ಬೇಡಿ. ಓ, ಈಗ ಹೊಸ ಕತೆಗಳು. ನಂಬಿದ್ರೆ ನಂಬಿ, ಬಿಟ್ರೆ ಬಿಡಿ. ಹುಡುಗನ್ ಜೊತೆ ಸುತ್ತಕ್ ಹೋಗಿರೋದು ಕೇಳಿದ್ರೆ ಅತ್ತೆಗೆ ಹುಷಾರಿಲ್ಲ, ತಲೆ ಸುತ್ತ ಬಿದ್ರು, ಅದು ಇದು ಅಂತ ಸುಳ್ಳು ಹೇಳೋದು. ಒಳ್ಳೆ ಕಾಡ್ ಪಾಪ ತರ ಆಡ್ತಾರೆ. ಯಾವಾಗ ನೋಡಿದ್ರು ಎಗರಾಡೋದೇನೆ. ಮನ್ಸಲ್ಲಿರೋದನ್ನ ಹೇಳಕ್ಕಾಗಲ್ಲ, ಬೇರೆ ಎಲ್ಲ ಮಾತಾಡ್ತಾರೆ. ಅವ್ರ ಮನ್ಸಲ್ಲಿ ನಾನಿದ್ದೆ ಅನ್ನೋದು ಒಂದ್ ದೊಡ್ಡ ಭ್ರಮೆ. ಇದ್ದಿದ್ರೆ ಅವ್ರು ಯಾಕೆ ಬೇರೆ ಯಾವ್ದೋ ಹುಡುಗಿನ ಒಪ್ಕೋತಿದ್ರು? ಛೇ. ಅತ್ತೆ, ನೀವ್ ವಿಕ್ರಾಂತ್ ಅವ್ರಿಗೆ ಫೋನ್ ಮಾಡಿದ್ರಾ? ಹ್ಞೂ ಪಲ್ಲವಿ. ಮತ್ ನಿಮಗ್ ಹುಷಾರಿಲ್ಲ ಅಂತ ಹೇಳ್ಬೇಕಿತ್ತಾನೆ? ಹೇಳೋಣ ಅಂತಾನೆ ಇದ್ದೆ. ಅಷ್ಟ್ರಲ್ಲ ಅವ್ರೆ, ಹಿರಿಯಮ್ಮ ನಮ್ ಹುಡ್ಗಿ ಫೋನ್ ಬರ್ತಾ ಇದೆ ಅಂತ ಆಮೇಲೆ ಕಾಲ್ ಮಾಡ್ತೀನಿ ಅಂತ ಫೋನ್ ಕಟ್ ಮಾಡ್ಬಿಟ್ರು. ಹಾಗಂದ್ರ ಅವರು? ಹಾ, ನಾನು ಮತ್ತೊಂದೆರಡು ಸಲ ಫೋನ್ ಮಾಡ್ದೆ, ಅವಾಗ್ಲೂ ಬಿಸಿ ಅಂತ ಬರ್ತಾನೆ ಇತ್ತು. ಅಬ್ಬಬ್ಬಾ, ಯಾರಾದ್ರೂ ಗಂಟೆಗಟ್ಲೆ ಮಾತಾಡ್ತಾ ಇರ್ತಾರಾ? ಅದೇ ಹೊಸ ಹುಡುಗಿ ಸಿಕ್ಕಿದಾಗ ಜನ ಗಂಟೆಗಟ್ಲೆ ಅಲ್ವಾ ಫೋನಲ್ಲಿ ಮಾತಾಡೋದು? ಹಾ, ನಮ್ಗಂತೂ ಆಫೀಸಲ್ಲಿ ಪರ್ಸನಲ್ ಕಾಲ್ ಪಿಕ್ ಮಾಡ್ಲೇಬಾರ್ದು ಅಂತಾರೆ. ಇವ್ರು ಮಾತ್ರ ಅವ್ರ ಹುಡುಗಿ ಜೊತೆ ಗಂಟೆಗಟ್ಲೆ ಮಾತಾಡ್ಬೋದು. ಅನು,
ಎಲ್ಲೋದ್ಲಪ್ಪ ಇವಳು? ಅನು ಅನು ಎಲ್ಲೋದೆ ಅನು ನೀನು? ನಾನೆಲ್ಲ ಬಿಟ್ಟು ಎಲ್ಲ ಥರ ರಿಸ್ಕ್ ತೊಗೊಂಬಂದಿದ್ದೀನಿ ನಿನಗೋಸ್ಕರ. ನಿನಗೇನಾನ ಆದ್ರೆ ಈ ಅಪ್ಪ ತಡ್ಕೊಳಲ್ಲ ಕಂದ. ಎಲ್ಲಿದ್ಯಾ ಕಂದ ನೀನು? ಅನು 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 ಪುಟ, ಮ್ಯಾಜಿಕ್ ಮಾಸ್ಟರ್, ಮ್ಯಾಜಿಕ್ ಮಾಸ್ಟರ್, ನಾನು ಎಲ್ಲಿದ್ದೇನೆ? ಅನು ಮಗಳೇ, ಎಲ್ಲೋಗಿದ್ದೆ ಕಂದ ನೀನು? ನಿನಗೇನಾಯ್ತು ಅಂತ ಎಷ್ಟು ಗಾಬರಿ ಆಗಿದ್ದೆ ಗೊತ್ತಾ? ಮ್ಯಾಜಿಕ್ ಮಾಸ್ಟರ್, ನಿನ್ನ ಮಗಳ ಅಂತ ಕರೆದ್ರ? ನಾನು ನಿಮ್ಮ ಮಗಳ. ನಿನ್ನ ಮೇಲೆ ನನ್ನ ಜೀವನೇ ಇಟ್ಕೊಂಡಿದ್ದೀನಿ. ಈ ಥರ ನೀನು ಹೇಳ್ದೆ ಕೇಳ್ದೆ ಎಲ್ಲಾರು ಹೋದ್ರೆ ನಾನು ಹೇಗೆ ತಡ್ಕೊಬೇಕು? ನಾನು ಬಂದಿರೋದೇ ನಿನ್ಗೋಸ್ಕರ. ಹಂಗೆಲ್ಲ ಹೋಗ್ಬಾರ್ದು ಪುಟ್ಟ, ನನ್ನ ಜೀವನೇ ಹೋಗ್ಬಿಡುತ್ತೆ. ಶುರು ಮಾಡು. ಸರಿ. ಅತ್ತೆ 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 ಮಾವ 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 ವಿಕ್ರಾಂತ್ 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 ನೀವು ಶುರು ಹಚ್ಕೊಳ್ಳಿ ಶುರು ಹಚ್ಕೊಳ್ಳಿ ಶುರು ಹಚ್ಕೊಳ್ಳಿ. ತಳಂಗು ತಕ್ಕ ತಂದಿಗಿನ ತೋಮ್ ತಾ ತೈ ದಿತ್ತೈ ಕಿರ್ತಕತಾಂ ದಿತ್ತಾಂ ಕಿರ್ತಕತೈ ದಿತ್ತೈ ತಳಂಗು ತಕ್ಕ ತಂದಿಗಿನ ತೋಮ್ ತೈ ದಿ ದಿತ್ತೈ ಐ ಅಂಗ್ ಐ. ಅಲ್ಲ, ಪಲ್ಲವಿಯವ್ರು ನೋಡಿದ್ರೆ ನಿಮ್ಗೆ ಹುಷಾರಿಲ್ಲ, ಜ್ಞಾನ ತಪ್ಪಿ ಬಿದ್ರಿ ಅಂತೆಲ್ಲ ಹೇಳಿದ್ರು. ನೀವು ನೋಡಿದ್ರೆ ಡ್ಯಾನ್ಸ್ ಮಾಡ್ತಾ ಇದ್ದೀರಾ? ವಿಕ್ರಾಂತ್ ಬಾಪ ಬಾ ಕೂತ್ಕೋ. ಆ ಪ್ರಭಾ ಬೇಗೋಗಿ ಕಾಫಿ ಮಾಡ್ಕೊಂಡ್ ಬಾ, ವಿಕ್ರಾಂತ್ ಬಂದಿದ್ದಾರೆ. ಪರವಾಗಿಲ್ಲ ಅಂಕಲ್, ಏನೂ ಬೇಡ. ಯಾಕಪ್ಪ ಮುಖ ಎಲ್ಲ ಬಾಡೋದಂಗಿದೆ? ಅಯ್ಯೋ ರೀ, ಒಂಟಿ ಜೀವನ ಅಂದ್ರೆ ಹಾಗೇನೆ. ಎಲ್ಲ ಇದ್ದೂನು ಎಲ್ಲನೂ ಕಳ್ಕೊಂಡ್ ಹಾಗೇನೆ.